ಡೆಸ್ಕ್ ಇಲ್ಲದೆ ಒದ್ದಾಡ್ತಾ ಇದ್ದ ಮಕ್ಕಳು ವಿಸ್ತೃತ ವರದಿ ಮಾಡಿದ್ದ ನ್ಯೂಸ್ 18 ಕನ್ನಡ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅಲರ್ಟ್. ಸರ್ಕಾರಿ ಶಾಲೆಗೆ ಬಂತು 20 ಡೆಸ್ಕ್. ವಿದ್ಯಾರ್ಥಿಗಳು ಫುಲ್ ಖುಷ್. ನ್ಯೂಸ್ 18ಗೆ ಧನ್ಯವಾದ. ಶಾಲೆಗೆ ಡೆಸ್ಕ್ ಭಾಗ್ಯ. ಇದು ನ್ಯೂಸ್ 18 ಇಂಪ್ಯಾಕ್ಟ್. ಇದು ನಿಮ್ಮ ನ್ಯೂಸ್ 18 ಕನ್ನಡದ ವರದಿಯ ಫಲಶ್ರುತಿ. ಬ್ರಹ್ಮಣಿಪುರ ಸರ್ಕಾರಿ ಶಾಲೆಯ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಶಾಲೆಗೆ ಡೆಸ್ಕ್ಗಳನ್ನ ಪೂರೈಸಿದೆ ಶಿಕ್ಷಣ ಇಲಾಖೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಯನ್ನ ಬಿತ್ತರಿಸಿತ್ತು. ಈ ವರದಿಯಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇದೀಗ ಶಾಲೆಗೆ ಡೆಸ್ಕ್ ವಿತರಣೆ ಮಾಡಿದ್ದಾರೆ. ಬ್ರಹ್ಮಣಿಪುರ ಸರ್ಕಾರಿ ಶಾಲೆಯ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಚನ್ನಪಟ್ಟಣ ತಾಲೂಕಿನ ಬ್ರಹ್ಮಣಿಪುರ ಗ್ರಾಮ ಸರ್ಕಾರಿ ಶಾಲೆಯಲ್ಲಿ ಡೆಸ್ಕ್ಗಳಿಲ್ಲದೆ ಪರದಾಟವನ್ನ ಮಾಡ್ತಾ ಇದ್ರು ಮಕ್ಕಳು. ಈ ಬಗ್ಗೆ ನ್ಯೂಸ್ 18ನಲ್ಲಿ ವಿಸ್ತೃತ ವರದಿ ಪ್ರಸಾರ ಆಗಿದ್ದು, 1ರಿಂದ 7ನೇ ತರಗತಿಯ 117 ವಿದ್ಯಾರ್ಥಿಗಳು ನೆಲದಲ್ಲೇ ಕೂತು ಪಾಠವನ್ನ ಕೇಳಬೇಕಾಗಿತ್ತು. 5 ಕೊಠಡಿಗಳಲ್ಲಿ ಡೆಸ್ಕ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟವನ್ನ ಮಾಡ್ತಾ ಇದ್ರು. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತ ಶಿಕ್ಷಣ ಇಲಾಖೆ ಶಾಲೆಗೆ 20 ಡೆಸ್ಕ್ ಅನ್ನ ಹಾಕಿಸಿದೆ. ಡೆಸ್ಕ್ ಕೊಟ್ಟಿರೋದ್ರಿಂದ ವಿದ್ಯಾರ್ಥಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳು ಪೋಷಕರು ಧನ್ಯವಾದ ಸಮರ್ಪಿಸಿದ್ದಾರೆ. ನಮ್ಮ ಶಾಲೆಗೆ 20 ಡೆಸ್ಕ್ ಕೊಟ್ಟಿದ್ದಾರೆ. ನಮ್ಗೆ ಓದೋಕೆ ತುಂಬಾ ಅನುಕೂಲವಾಗಿದೆ. ಯಾರು ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ನನ್ಗೆ ತುಂಬಾ ಖುಷಿ ಆಯ್ತೈತೆ ಸರ್. ಕೆಲವರು ಮಕ್ಳಿಗಿತ್ತು, ಕೆಲವರಿಗೆ ಇರ್ಲಿಲ್ಲ. ಇದ್ದವ್ರು ಮೇಲ್ ಕೂತ್ಕೋತಿದ್ರು, ಇಲ್ದೇನವ್ರು ಕೆಳಗಡೆ ಕೂತ್ಕೋತಿದ್ರು. ಇವಾಗ ಎಲ್ಲರೂ ಶಾಲೆಗೆ ನ್ಯೂಸ್ 18 ಅವರು ನಮ್ಗೆ ಸುದ್ದಿ ಕೊಟ್ಟಿದ್ರಿಂದ ಈಗ ಡೆಸ್ಕ್ಗಳು ಒಂದು 20 ಡೆಸ್ಕ್ ಬಂದೈತೆ. ಸ್ವಲ್ಪ ನಮ್ಗೆ ಅನುಕೂಲ ಆಯ್ತು. ಈಗ ಮಕ್ಕಳುಗಳೆಲ್ಲ ನೆಲದ ಕೂತ್ಕೋತಿದ್ರು, ಈಗ ಪರವಾಗಿಲ್ಲ, ನಮ್ಗೆ ಅನುಕೂಲ ಆಯ್ತು ಚೆನ್ನಾಗಿ. ಇನ್ನು ಏನ್ ಸಮಸ್ಯೆ ಇತ್ತು? ಇನ್ನು ಸ್ಕೂಲು ಸ್ವಲ್ಪ ಇನ್ನೂ ಕಟ್ಟಡಗಳು ಇದು ಮಾಡ್ಕೊಡ್ತೀವಿ ಅಂದ್ರೆ, ಊಟದ್ದು ಇದು ಮಾಡ್ಕೊಡ್ತೀವಿ, ಹಾಲು ರೆಡಿ ಮಾಡ್ಕೊಡ್ತೀವಿ ಅಂದ್ರೆ, ಇವೆಲ್ಲ ಆದ್ರೆ ಇನ್ನೂ ಸಂತೋಷ ಆಗುತ್ತೆ. ಮಕ್ಕಳುಗಳು ಫಸ್ಟ್ ನೆಲದ ಮೇಲೆ ಕೂತ್ಕೊಟ್ಟಿದ್ರು. ಎಲ್ಲ ಡೆಸ್ಕ್ ಏಟ್ ಆಗಿತ್ತು. ಈಗ ನ್ಯೂಸ್ 18 ಬಂದು ಸ್ವಲ್ಪ ನಮ್ಗೆ ಅನುಕೂಲ ಆಗೋದು. ಈಗ ತೊಂದರೆ ಏನಿಲ್ಲ, ಚೆನ್ನಾಗಿ ಆಗುತ್ತೆ. ನೀವು ಈಗ 20 ಡೆಸ್ಕ್ ಕೊಟ್ಟಿದ್ದಾರೆ, ತುಂಬಾ ಸಂತೋಷ. ಇನ್ನೂ ನಮ್ಗೆ ಎತ್ತಿಂದ ಅನುಕೂಲ ಮಾಡ್ಕೊಡ್ಬೇಕಂತ ಕೇಳ್ಕೊತೇವೆ. ಯಾಕೆಂದ್ರೆ ನಮ್ಮ ಇಂಗ್ಲೀಷ್ ಮೀಡಿಯಮು ಈಗ SLC ಇಂದ SLC ಗಂಟನೂ ಆಗೈತೆ. 1ರಿಂದ SLC ಗಂಟನೂ ಇಂಗ್ಲೀಷ್ ಮೀಡಿಯಮ್. ಹಾಗಾಗಿ ನಮ್ಗೆ ಇನ್ನೂ ಅನುಕೂಲತೆ ಕೊಡಬೇಕು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನೆಲದ ಮೇಲೆನೆ ಕೂತು ಮಕ್ಕಳು ಪಾಠವನ್ನ ಕೇಳಬೇಕಾಗಿತ್ತು. 117 ಮಕ್ಕಳಿಗೆ ಈ ರೀತಿಯಾದಂತಹ ಒಂದು ಸಮಸ್ಯೆಗಳು ಉಂಟಾಗಿತ್ತು. ನ್ಯೂಸ್ 18ನ ವರದಿ ಯಾವ ರೀತಿಯಾಗಿ ಈಗ ಫಲಪ್ರದ ಆಗಿದೆ? ವಿದ್ಯಾರ್ಥಿಗಳು, ಪೋಷಕರು, ಶಾಲಾ ಆಡಳಿತ ಮಂಡಳಿ ಏನ್ ಹೇಳ್ತಿದ್ದಾರೆ? ನಿಜಕ್ಕೂ ಕೂಡ ನವಿತಾ ಜೈನ್, ಏನಂದ್ರೆ ನ್ಯೂಸ್ 18 ಕನ್ನಡದ ಈ ಒಂದು ಸರ್ಕಾರಿ ಶಾಲೆಗಳ ಅಭಿಯಾನ ಏನ್ ನಡೀತಾ ಇದೆ, ಇದು ನಿಜಕ್ಕೂ ಕೂಡ ಫಲಪ್ರದ ಆಗಿರ್ತಕ್ಕಂಥದ್ದು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಬ್ರಹ್ಮಣಿಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಏನು ಸರಿಸುಮಾರು 1ರಿಂದ 7ನೇ ತರಗತಿವರೆಗೆ 117 ಜನ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಅವರು ನೆಲದಲ್ಲೇ ಕೂತು ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂತಹ ಒಂದು ದುಸ್ಥಿತಿ ನಿರ್ಮಾಣ ಆಗಿತ್ತು. ಈ ವಿಚಾರವಾಗಿ ನ್ಯೂಸ್ 18 ಕನ್ನಡ ಒಂದು ವರದಿಯನ್ನ ಪ್ರಸಾರ ಮಾಡಿದಂತ ಹಿನ್ನೆಲೆ ಈಗ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಂಡು ಆ ಶಾಲೆಗೆ ಸಂಪೂರ್ಣವಾಗಿ ಏನು 7 ಕೊಠಡಿಗಳಿದ್ವು, ಆ 7 ಕೊಠಡಿಗೂ ಒಟ್ಟು 20 ಡೆಸ್ಕ್ಗಳನ್ನ ಹಾಕುವ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಅಡಿಗೆ ಮನೆ ಆಗಿರ್ಬೋದು, ಜೊತೆಗೆ ಶೌಚಾಲಯ ಆಗಿರ್ಬೋದು, ಹಾಗೆ ಶಾಲಾ ಕಟ್ಟಡ ಮತ್ತೆ ಕಾಂಪೌಂಡ್ ಆಗಿರ್ಬೋದು, ಇದರ ಬಗ್ಗೆನೂ ಕೂಡ ಗಮನವನ್ನ ಸೆಳೆಯಲಾಗಿತ್ತು. ಈಗ ಪ್ರಥಮವಾಗಿ ಈಗ ಡೆಸ್ಕ್ ವ್ಯವಸ್ಥೆಯನ್ನ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಯಾರು ನೆಲದಲ್ಲಿ ಕೂರ್ತಾ ಇದ್ರು ಅವರಿಗೆ ಡೆಸ್ಕ್ ಅನ್ನ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಉಳಿದಂತ ಸಮಸ್ಯೆಗಳು ಏನೆಲ್ಲ ಇದಾವೆ ಅದರ ಬಗ್ಗೆನೂ ಕೂಡ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಸಭೆ ಕೂಡ ಆಗಿದೆ. ಹೆಚ್ಚುವರಿಯಾಗಿ ಎಷ್ಟು ಹಣ ಬೇಕಾಗಿದೆ ಆ ಒಂದು ಶಾಲಾ ಅಭಿವೃದ್ಧಿಗೆ ಎನ್ನುವಂತ ನಿಟ್ಟಿನಲ್ಲಿ ಸಭೆ ಕೂಡ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಪರಿಶೀಲನೆಯನ್ನ ಮಾಡಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅದರ ಬಗ್ಗೆ ಕೂಡ ನಾವು ಗಮನವನ್ನ ಹರಿಸ್ತೇವೆ ಎನ್ನುವಂತ ಮಾಹಿತಿಯನ್ನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು. ಒಟ್ಟಾರೆ ನ್ಯೂಸ್ 18 ಕನ್ನಡದ ಈ ಒಂದು ವರದಿ ಸರ್ಕಾರಿ ಶಾಲಾ ಮಕ್ಕಳು ಯಾರು ನೆಲದಲ್ಲಿ ಕೂರ್ತಾ ಇದ್ರು ಅವರೀಗ ಡೆಸ್ಕಿನ ಮೇಲೆ ಕೂತು ವಿದ್ಯಾಭ್ಯಾಸವನ್ನ ಮಾಡ್ಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.